ತೀರ್ಮಾನಗಳನ್ನ ರಾಜ್ಯದ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇನು ಮಾಡ್ತಾ ಇದ್ದೀರಿ, ನಿಮ್ಮ ಅಧಿಕಾರದ ದರ್ಪವನ್ನ ಇಳಿಸ್ತಕ್ಕಂತ ಶಕ್ತಿ ರಾಜ್ಯದ ಜನರಿಗೆ ಇದೆ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮರಿಬಾರದು. ನಿಮ್ಮ ಅಧಿಕಾರದ ದರ್ಪವನ್ನು ಕೂಡ ಇಳಿಸ್ತಕ್ಕಂತ ಶಕ್ತಿ ರಾಜ್ಯದ ಜನರಿಗಿದೆ. ನಿಮ್ಮನ್ನ ಅಧಿಕಾರದಿಂದ ಇಳಿಸ್ತಕ್ಕಂತ ಶಕ್ತಿನೂ ಕೂಡ ರಾಜ್ಯದ ಜನರಿಗೆ ಇದೆ ಅನ್ನೋದನ್ನ ನೀವು ಮರಿಬಾರದು ಮಾನ್ಯ ಮುಖ್ಯಮಂತ್ರಿಗಳೇ. 136 ಶಾಸಕರಿದ್ದಾರೆ, ಆನೆ ನಡೆದಿದ್ದೇ ದಾರಿ ಅಂತ ಹೇಳಿ ಅಭಿವೃದ್ಧಿನೂ ಇಲ್ದೇನೆ ಭ್ರಷ್ಟಾಚಾರವನ್ನು ಮಾಡಿಕೊಂಡು ಇವತ್ತು ಜನವಿರೋಧಿ ನಿರ್ಧಾರವನ್ನು ತಾವೇನ್ ತೆಗೆದುಕೊಳ್ತಾ ಇದ್ದೀರಿ. ಭಾರತೀಯ ಜನತಾ ಪಾರ್ಟಿ ಇದನ್ನ ನೋಡ್ಕೊಂಡು ಸುಮ್ಮನೆ ಕೂರ್ತಕ್ಕಂತ ಪ್ರಶ್ನೆ ಇಲ್ಲ. ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿದ್ದೇವೆ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ನಾನು ನಮ್ಮ ಎಲ್ಲ ಪಕ್ಷದ ಮುಖಂಡರನ್ನ ಕೂತ್ ಚರ್ಚೆ ಮಾಡಿ ಇವತ್ತು ತೀರ್ಮಾನ ಮಾಡಿದ್ದೇವೆ. ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡಿದ್ದೇವೆ. ಮುಂದಿನ ಗುರುವಾರ ರಾಜ್ಯದ ಎಲ್ಲ ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ರಸ್ತೆ ತಡೆಯನ್ನು ನಾವು ಮಾಡೋರಿದ್ದೇವೆ. ಮುಂದಿನ ಗುರುವಾರ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷ ಎಲ್ಲ ಮುಖಂಡರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯಾದ್ಯಂತ ಮುಂದಿನ ಗುರುವಾರ ರಸ್ತೆ ತಡೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಕಾಂಗ್ರೆಸ್ಗೆ ಒಂದು ಗತಿಯನ್ನ ಈ ರಾಜ್ಯದ ಜನ ಕಾಣಿಸ್ಬೇಕು. ಆ ರೀತಿಯ ಹೋರಾಟವನ್ನ ನಾವೆಲ್ಲರೂ ಕೂಡ ಮಾಡೋಣ. ಈ ಬೆಲೆ ಏರಿಕೆ ಏನಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಇದು ಸಿದ್ದರಾಮಣ್ಣವರ ನುಂಗಣ್ಣರ ಪಾರ್ಟಿ. ಈ ನುಂಗಣ್ಣವರ ಪಾರ್ಟಿಗೆ ಸರಿಯಾದಂತ ಬುದ್ಧಿಯನ್ನ ನಾವೆಲ್ಲರೂ ಕಲಿಸ್ಬೇಕು ಅನ್ನೋ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸ್ಥಿತಿ ಮಾಡ್ತಾರಲ್ಲ, ಆ ಒಡೆ ರೇಟು ಜಾಸ್ತಿ. ಉದ್ದಿನ ವಡೆ ಕಾಂಗ್ರೆಸ್ ಸತ್ತರೆ ಆ ಉದ್ದಿನ ವಡೆ ರೇಟು ಜಾಸ್ತಿ ಮಾಡ್ಬಿಡ್ತಾರೆ. ಅಷ್ಟು ಕೀಳು ಮಟ್ಟದಲ್ಲಿ ಇವತ್ತು ಕರ್ನಾಟಕದಲ್ಲಿ ಇರುವಂತ ಸರ್ಕಾರ ಜನಗಳನ್ನ ಹಗಲು ದರೋಡೆ ಮಾಡ್ತಾರೆ. ಅವ್ರು ಬಜೆಟ್ ಅಲ್ಲಿ ಹೇಳಿದ್ರು, ನಾವು ಫ್ರೀ ಕೊಡ್ತಾ ಇದ್ದೀರಲ್ಲ, 55,000 ಕೋಟಿ ಇಟ್ಟಿದ್ರಿ, ನಮ್ಗೆ ಯಾವೊಂದು ದುಡ್ಡು ಬೇಕಿಲ್ಲ ಅಂತ ನಮಗೆ ಹೇಳಿದ್ರು. ಮೊದ್ಲು ಅವ್ರು ಕಾರ್ಡ್ ಕೊಡುವಾಗ ಎಲ್ಲರಿಗೂ 2,000 ಕಾರ್ಡ್ ಕೊಡ್ತೀನಿ ಅಂದ್ರಲ್ಲ, ಅವಾಗ ಹೇಳಿದ್ರು, ನೋಡ್ರಿ ಇದು ಕಾಂಗ್ರೆಸ್ ಪಾರ್ಟಿ ಕೊಡುವಂತ ದುಡ್ಡು. ಯಾರು ಸಿದ್ದರಾಮಯ್ಯನವ್ರ ಆಸ್ತಿ ಇದೆಯಲ್ಲ, ಅದು ಡಿ ಕೆ ಶಿವಕುಮಾರ್ ಅವರ ಆಸ್ತಿ, ರಾಹುಲ್ ಗಾಂಧಿ ಅವರ ಆಸ್ತಿ, ಅದಿದೆ ದುಡ್ಡು ಕಾಂಗ್ರೆಸ್ ಆಫೀಸಲ್ಲಿ. ಅದನ್ನ 2,000 ಕೊಡ್ತೀನಿ ಅಂತ ಅವ್ರು ಹೇಳಿದ್ದು. ಈಗ ಗಂಡನ್ ಕಿತ್ತು ಹೆಂಡತಿಗೆ, ಹೆಂಡತಿ ಕಿತ್ತು ಗಂಡನ್ಗೆ. ನಮ್ಮ ದುಡ್ಡು ಹೊಡೆಯೋದು, ನಮ್ ದುಡ್ಡು ದರೋಡೆ ಮಾಡೋದು, ನಮ್ಗೆ ಕೊಡೋದು. ಅದು ಹೋಯ್ತಪ್ಪ, ಎಣ್ಣೆ ನಮ್ದು, ಊಟ ನಮ್ದು, ಆಡೋದಷ್ಟೇ. ಈ ಕಳ್ಳರು ಕಾಂಗ್ರೆಸ್ ಅವರು ಎಣ್ಣೆನೂ ನಮ್ದೆ, ಊಟನೂ ನಮ್ದೆ, ಚೇರು ನಮ್ದೆ, ಬಾರು ನಮ್ದೆ. ರಾಜ್ಯದ ಜನರ ಬಡವರ ಜನ ಹಿತ ಕಾಪಾಡ್ಲಿಕ್ಕೆ ಈ ಮುಖ್ಯಮಂತ್ರಿಯಿಂದ ಸಾಧನೆನಾ, ಈ ಮುಖ್ಯಮಂತ್ರಿಯಿಂದ ಸಾಧ್ಯನಾ? ಇಷ್ಟು ಅಸಹಾಯಕರಾಗಿರುವಂತ ಮುಖ್ಯಮಂತ್ರಿ ಇಟ್ಕೊಂಡಿದ್ರೆ ಕರ್ನಾಟಕದ ಜನರ ಭವಿಷ್ಯವನ್ನೇ ನಿರ್ನಾಮ ಮಾಡ್ಲಿಕ್ಕೆ ಕೊಟ್ಟಿರುವಂತ ಏಕೈಕ ಮುಖ್ಯಮಂತ್ರಿ, ಏಕೈಕ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಸಿದ್ದರಾಮಯ್ಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಆತ್ಮೀಯರೇ, ಈ ರೀತಿ ಇವ್ರನ್ನ ಬಿಡ್ತಾ ಹೋದ್ರೆ ಖಂಡಿತ ಕರ್ನಾಟಕದ ಭವಿಷ್ಯ ನಿರ್ನಾಮ ಆಗುತ್ತೆ. ಹಾಗಾಗಿ ಇವತ್ತು ನಾವು ಇನ್ನೂ ಪ್ರಬಲವಾಗಿ, ಇನ್ನೂ ಗಟ್ಟಿಯಾಗಿ, ಯಾವ ಕಾರಣದಲ್ಲೂ ಇಂಥ ಕೆಟ್ಟ ನಿರ್ಧಾರಗಳನ್ನ ನಾವು ಸಹಿಸಲ್ಲ ಅನ್ನುವಂತ ಸಂದೇಶವನ್ನ ನಾವು ಕೊಡಬೇಕಾಗಿದೆ. ಇದು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ NCIB ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.